ಮಹಾರಾಷ್ಟ್ರದಲ್ಲಿ ಸಾರಿಗೆ ಬಸ್ಗಳ ಮೇಲೆ ದಾಳಿ, ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟಿಕೆ ವಿರುದ್ಧ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ವು. ಆದರೆ ಬಂದ್ ಆಗುತ್ತಾ ಇಲ್ವಾ ಅನ್ನೋ ಚರ್ಚೆ ಕೂಡ ಶುರುವಾಗಿತ್ತು. ಆದ್ರೀಗ ವಾಟಾಳ್ ನೇತೃತ್ವದ ಪಡೆ ತಮ್ಮ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತ ಮತ್ತೆ ಗರ್ಜಿಸಿದೆ. ಅಲ್ಲಿಗೆ ಮಾರ್ಚ್ 22 ಅಂದ್ರೆ ಇದೇ ಶನಿವಾರ ಕರ್ನಾಟಕ ಬಂದ್ ಬಂದ್ ಬಂದ್. ಇದೇ ಶನಿವಾರ ಕಂಪ್ಲೀಟ್ ಕರ್ನಾಟಕ ಬಂದ್ 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 ಬಂದ್. ಬೆಂಗಳೂರಲ್ಲಿ ಶನಿವಾರ ಬಸ್, ಆಟೋ, ಓಲಾ ಸಂಚಾರ ಸ್ತಬ್ಧ. ಚಾಲಕರಿಗೆ ಮರ್ಯಾದೆ ಪ್ರಶ್ನೆ, ಚಾಲಕರಿಗೆ ಸ್ವಾಭಿಮಾನದ ಪ್ರಶ್ನೆ, ಚಾಲಕರಿಗೆ ಗಂಡಸ್ತರದ ಪ್ರಶ್ನೆ. ರಿಷಬ್ ಶೆಟ್ಟಿ ಶಿವಾಜಿ ಸಿನಿಮಾಗೆ ವಿರೋಧ, ವಾಟಾಳ್ ಕಿಡಿ. ಶಿವಾಜಿ ಪಾತ್ರ ಕಾಂತಾರ ಚಿತ್ರದ ನಟ ಮಾಡ್ತಾ ಹೇಳ್ತೇನೆ, ಹುಷಾರ್ ಮಾಡೋಕ್ ಕೂಡುದು. ಇಟ್ಟ ಹೆಜ್ಜೆ ಹಿಂದಿಡಲ್ಲ ಅಂತ ಗರ್ಜಿಸಿರೋ ವಾಟಾಳ್ ನೇತೃತ್ವದ ಕನ್ನಡ ಸಂಘಟನೆಗಳ ಪಡೆ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡಿಯೇ ಸಿದ್ಧ ಅಂತ ಕಹಳೆ ಮೊಳಗಿಸಿವೆ. ಮರಾಠಿಗರಿಂದ ಕನ್ನಡಿಗರ ಮೇಲೆ ನಿರಂತರವಾಗಿ ನಡೆಯುತ್ತಿರೋ ದೌರ್ಜನ್ಯ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಫೆಬ್ರವರಿ 28ರಂದೇ ಸಭೆ ಸೇರಿದ್ದ ವಾಟಾಳ್ ನೇತೃತ್ವದ ಕನ್ನಡ ಸಂಘಟನೆಗಳು ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ವು. ಆದರೆ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿರಲಿಲ್ಲ. ಹೀಗಾಗಿ ಬಂದ್ ನಡೆಯುತ್ತಾ ಇಲ್ವಾ ಅನ್ನೋ ಚರ್ಚೆ ಹುಟ್ಟಿಕೊಂಡಿತ್ತು. ಆದ್ರೆ ಇವತ್ತು ಮತ್ತೊಂದು ಸಭೆ ನಡೆಸಿ ಬಂದ್ ಮಾಡಿಯೇ ಸಿದ್ಧ ಅಂತ ವಾಟಾಳ್ ಘೋಷಿಸಿದ್ರು. ಕರ್ನಾಟಕ ಬಂದ್ ಅನ್ನ ಕರೆದಿದ್ದೇವೆ. ಬಂದ್ ರಾಜ್ಯದ ಗಮನ ಸೆಳೀತದೆ, ಬಂದ್ ನೆರೆ ರಾಜ್ಯದ ಗಮನ ಸೆಳೀತದೆ, ಬಂದ್ ಡೆಲ್ಲಿ ಗಮನ ಸೆಳೀತದೆ, ಬಂದ್ ಪಾರ್ಲಿಮೆಂಟ್ ಗಮನ ಸೆಳೀತದೆ. ಮೆಟ್ರೋ ದರ ಏರಿಕೆ ಸುಮ್ಮನೆ ಬೊಂಬಡ ಹೊಡ್ಕೊತಾ ಇದ್ದೀರಲ್ಲ. 22 ಮೆಟ್ರೋ ನಿಲ್ಲಿಸಿ, 22 ಮೆಟ್ರೋ ಹತ್ತಬೇಡಿ, ದರ ಕೊಡಬೇಡಿ, ಮೆಟ್ರೋ ವಿರೋಧ ಮಾಡಲೇಬೇಕು. ಚಾಲಕರಿಗೆ ಮರ್ಯಾದೆ ಪ್ರಶ್ನೆ, ಚಾಲಕರಿಗೆ ಸ್ವಾಭಿಮಾನದ ಪ್ರಶ್ನೆ, ಚಾಲಕರಿಗೆ ಗಂಡಸ್ತರದ ಪ್ರಶ್ನೆ. ಮುಖ್ಯಮಂತ್ರಿ ಕಾರಿನ ಚಾಲಕರಾಗ್ಲಿ, ಮಂತ್ರಿಯ ಕಾರಿನ ಚಾಲಕರಾಗ್ಲಿ, ಮಾನಕ್ಕಾಗಿ, ಮರ್ಯಾದೆಗಾಗಿ, ಗೌರವಕ್ಕಾಗಿ, ಅಭಿಮಾನಕ್ಕಾಗಿ, ಸ್ವಾಭಿಮಾನಕ್ಕಾಗಿ ಗಾಡಿ ಹತ್ತಬೇಡಿ. 22 ಗಾಡಿ ಹತ್ತೋ ಕೂಡ್ದು. ಹಾಗಾದ್ರೆ ಬಂದಿನ ಏನಿರುತ್ತೆ ಏನಿರಲ್ಲ, ಯಾವ ಸಂಘಟನೆ ಬೆಂಬಲ ಕೊಟ್ಟಿವೆ, ಯಾರೋ ಬೆಂಬಲ ಕೊಟ್ಟಿಲ್ಲ, ಅದನ್ನೇ ತೋರಿಸ್ತೀವಿ ನೋಡಿ. ಓಲಾ, ಉಬರ್ ಸಂಘಟನೆಗಳು ಸಂಪೂರ್ಣ ಬೆಂಬಲ ನೀಡಿರೋದ್ರಿಂದ ಶನಿವಾರ ಓಲಾ ಮತ್ತು ಉಬರ್ ಸೇವೆ ಸಿಗೋದಿಲ್ಲ. ಇನ್ನು ರಾಜ್ಯದಲ್ಲಿ ಹಲವು ಆಟೋ ಸಂಘಟನೆಗಳಿದ್ದು ಅದರಲ್ಲಿ 2 ಆಟೋ ಸಂಘಟನೆಗಳು ಬೆಂಬಲ ನೀಡಿದ್ದು ಆಟೋ ಸೇವೆಯಲ್ಲಿ ವ್ಯತ್ಯಯವಾಗಲಿದೆ. ಇನ್ನು ಎಪಿಎಂಸಿ ಸಂಘಟನೆ ಬೆಂಬಲ ನೀಡಿರೋದ್ರಿಂದ ಎಪಿಎಂಸಿ ಬಂದ್ ಆಗಲಿದೆ. ಇನ್ನುಳಿದಂತೆ ಸಾರಿಗೆ ನೌಕರರ ಸಂಘ, ಚಿತ್ರಮಂದಿರ, ಚಲನಚಿತ್ರ ವಾಣಿಜ್ಯ ಮಂಡಳಿ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಿಲ್ಲ. ಹೋಟೆಲ್ ಸಂಘಟನೆ, ಮಾಲ್, ಬೇಕರಿಗಳು ಕೂಡ 50-50 ಬೆಂಬಲ ಅಂತಿವೆ. ಹಾಗೇನೆ ಬಾರ್ ಅಂಡ್ ರೆಸ್ಟೋರೆಂಟ್, ಅಂಗಡಿ ಮುಗ್ಗಟ್ಟು, ಬೀದಿ ಬದಿ ವ್ಯಾಪಾರದವರು ಇನ್ನೂ ಪೂರ್ತಿಯಾಗಿ ನಿರ್ಧಾರ ಮಾಡಿಲ್ಲ. ಇನ್ನುಳಿದಂತೆ ಅಗತ್ಯ ಸೇವೆಗಳಾದ ಆಸ್ಪತ್ರೆ, ಹಾಲು, ಮೆಟ್ರೋ ಎಲ್ಲವೂ ಎಂದಿನಂತೆ ಇರಲಿದೆ. ಆದರೆ ಬಂದ್ಗೆ ಬೆಂಬಲ ನೀಡದ ಹೋಟೆಲ್ ಸಂಘಟನೆ ವಿರುದ್ಧ ವಾಟಾಳ್ ಗುಡುಗಿದ್ದು, ಅಂದು ಎಲ್ಲರೂ ನುಗ್ಗಿ ತಿಂಡಿ ತಿಂದು ಬಿಡ್ತೀವಿ ಅಂದ್ರು. ಸಾರಾ ಗೋವಿಂದ್ ನೈತಿಕ ಬೆಂಬಲ ಅನ್ನೋರು ಮನೆಯಲ್ಲಿ ಕೂರಿ ಅಂದ್ರು. ಹೋಟೆಲ್ ತಿಂಡಿ ತಿನ್ಕೊಂಡ್ಬಿಡ್ತೀವಿ ನುಗ್ಬಿಟ್ಟು, ಎಲ್ಲ ಆಟ ಆಡಕ್ ಹೋಗ್ಬೇಡಿ. ಏನಾಗಿದೆ ಒಂದಿನ ಕೈ ಮುಗಿತೀನಿ. ಯಾರು ಇದರ ವಿರುದ್ಧವಾಗಿ ಧ್ವನಿ ಎತ್ತವ್ರು ಅಂತವ್ರೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು, ನೈತಿಕ ಬೆಂಬಲ ಏನ್ರಿ ಇದು, ನೈತಿಕ ಬೆಂಬಲ ಅನ್ನೋರೆಲ್ಲ ಮನೇಲಿ ಕೂತ್ಕೊಳ್ಳಿ ಸ್ವಾಮಿ, ಯಾಕೆ ಬರ್ತೀರಾ, ಯಾಕೆ ಸಂಘಟನೆ ಹೆಸರಿಟ್ಕೊಳ್ತೀರಾ? ನಮಗೆ ಎಲ್ಲವೂ ಹೇಳ್ತಾ ಇದ್ದೀವಿ, ದಯಮಾಡಿ ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು, BMTC ಆಗಿರ್ಬೋದು, ಮತ್ತೊಂದು ಮೆಟ್ರೋ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸ್ವಯಂ ಪ್ರೇರಿತವಾಗಿ ಬಂಧುಗೆ ಕರೆಯನ್ನು ಕೊಟ್ಟಾಗ ಅದಕ್ಕೆ ಒಂದು ದೊಡ್ಡ ಗೌರವ ಸಿಗುತ್ತೆ. ಅದನ್ನ ಎಲ್ಲ ಜನ ಅರ್ಥ ಮಾಡ್ಕೋಬೇಕಾಗಿದೆ. ನಟ ರಿಷಬ್ ಶೆಟ್ಟಿಗೆ ಹುಷಾರ್ ಎಂದ ವಾಟಾಳ್.
ಇಷ್ಟೇ ಅಲ್ಲ, ನಟ ರಿಷಬ್ ಶೆಟ್ಟಿ ಶಿವಾಜಿ ಜೀವನಾಧಾರಿತ ಸಿನಿಮಾದಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ. ಇದಕ್ಕೆ ವಾಟಾಳ್ ನಾಗರಾಜ್ ಕಣ್ಣು ಕೆಂಪಾಗಿಸಿದ್ದಾರೆ. ಒಂದ್ ವೇಳೆ ಚಿತ್ರ ಮಾಡಿದ್ರೆ ಹುಷಾರ್ ಅಂತ ಎಚ್ಚರಿಸಿದ್ದಾರೆ. ಬೆಳಗಾವಿ ಉಳಿಬೇಕೋ ಬೇಡವೋ? ಸಂಭಾಜಿ ಪ್ರತಿಮೆ ಬೇಕಾ? ಸಂಭಾಜಿ ಪ್ರತಿಮೆ ಬೇಕಾ? ಶಿವಾಜಿ ಪ್ರತಿಮೆ ಬೇಕಾ? ಶಿವಾಜಿ ಪಾತ್ರ ಅದ್ಯಾರೋ ಕಾಂತಾರ ಚಿತ್ರದ ನಟ ಮಾಡ್ತಾ ಹೇಳ್ತೀನಿ, ಹುಷಾರ್ ಮಾಡೋಕ್ ಕೂಡ್ದು. ಶಿವಾಜಿ ಚಿತ್ರ ಬಂದ್ರೆ ನಾವು ಬಹಿಷ್ಕಾರ ಆಗ್ತೀವಿ. ತಮಿಳುನಾಡು ಕರೆದ ಸಭೆಗೆ ಹೋಗದಂತೆ ಡಿಕೆಗೆ ವಾಟಾಳ್ ಎಚ್ಚರಿಕೆ. ಇನ್ನು ತಮಿಳುನಾಡು ಸಿಎಂ ಸ್ಟಾಲಿನ್ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ವಿರೋಧಿಸಿ ಮಾರ್ಚ್ 22ರಂದು ಬಿಜೆಪಿಯೇತರ ರಾಜ್ಯಗಳ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಭಾಗವಹಿಸಲಿದ್ದಾರೆ. ಆದರೆ ಮೇಕೆದಾಟು ಯೋಜನೆಗೆ ವಿರೋಧ ಮಾಡ್ತಿರೋ ತಮಿಳುನಾಡು ಸಿಎಂ ಸ್ಟಾಲಿನ್ ಸಭೆಗೆ ಡಿಕೆಶಿ ಹೋಗಬಾರ್ದು ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇಕೆದಾಟು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವು ಹೋಗಿ ಸ್ಟಾಲಿನ್ ಸಭೆಯಲ್ಲಿ ಕೂತ್ಕೊತೀರಾ? ಸರ್ಕಾರ, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿ ಸ್ಟಾಲಿನ್ ಸಭೆಯಲ್ಲಿ ಸ್ಟಾಲಿನ್ ಸಭೆ ಬಹಿಷ್ಕರಿಸಲೇಬೇಕು. ಯಾವ ಕಾರಣಕ್ಕೂ ಹೋಗಬಾರ್ದು. ಬಂದ್ ಯಶಸ್ವಿ ಮಾಡ್ತೀವಿ ಅಂತ ವಾಟಾಳ್ ಗುಡುಗಿದ್ದಾರೆ. ಅದಾಗುತ್ತಾ ಇಲ್ವೋ ಶನಿವಾರವೇ ಗೊತ್ತಾಗಲಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.